Good morning students, welcome to another session of the physics class. In the previous class, we discussed about uniform circular motion and centripetal acceleration. In today's class, we are going to discuss one of the easiest concept regarding the vectors. ಏನು ಅದಂತಂದ್ರೆ it is the multiplication of vectors. ಸೊ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಅಂತಂದರೆ ಏನು? ಸೊ ಅದ್ರಾಗ ನಾವು ಟೂ ಟೈಪ್ಸನ್ನು ನೋಡುವ. ಒನ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಅ ವೆಕ್ಟರ್ ಬೈ ಅ ಸ್ಕೇಲಾರ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಅ ವೆಕ್ಟರ್ ಬೈ ಅ ವೆಕ್ಟರ್. ಏನು ಮಲ್ಟಿಪ್ಲಿಕೇಶನ್ ಆಫ್ ಅ ವೆಕ್ಟರ್ ಕ್ವಾಂಟಿಟಿ ಬೈ ಸ್ಕೇಲಾರ್ ಕ್ವಾಂಟಿಟಿ. ಸೊ ಸಿಂಪಲ್ ಆಗಿ ಅಂತಂದರೆ ವೆಕ್ಟರ್ ಕ್ವಾಂಟಿಟಿ ಅಂತಂದರೆ ಯಾವುದು? ಫೋರ್ಸ್ ಅಥವಾ ಆಕ್ಸಲರೇಷನ್, ಇದೇನು ಒಂದು ವೆಕ್ಟರ್ ಕ್ವಾಂಟಿಟಿ. ಒಂದು ಸ್ಕೇಲಾರ್ ಕ್ವಾಂಟಿಟಿ ಅಂತಂದರೆ ಮಾಸ್. ಬಟ್ ಎಮ್ ಇಂಟು ಎ ಬರಿತೀವಲ್ಲ ನಾವು. ಸೊ ಮಲ್ಟಿಪ್ಲಿಕೇಶನ್ ಆಫ್ ಅ ವೆಕ್ಟರ್ ಕ್ವಾಂಟಿಟಿ ಬೈ ಸ್ಕೇಲಾರ್ ಕ್ವಾಂಟಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ. ಯಾವುದಾದ್ರೂ ಒಂದು ನಾವು ಏನು ವೆಕ್ಟರನ್ನು ಒಂದು ಸ್ಕೇಲಾರಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ ವಿ ವಿಲ್ ಆಲ್ವೇಸ್ ಗೆಟ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಇಲ್ಲಿ ಒಂದು ವೆಕ್ಟರ್ ಕ್ವಾಂಟಿಟಿನ ಒಂದು ಸ್ಕೇಲಾರ್ ಕ್ವಾಂಟಿಟಿಯಿಂದ, ಸ್ಕೇಲಾರ್ ಕ್ವಾಂಟಿಟಿ ಸೇ ಸ್ಮಾಲ್ ಎ ಅಂತ ತಗೊಳ್ತೀನಿ, ಅದರಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ ವಿ ವಿಲ್ ಆಲ್ವೇಸ್ ಗೆಟ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ನಿಮಗೆ ವೆಕ್ಟರ್ ಸ್ಕೇಲಾರ್ ಡಿಫ್ರೆನ್ಸ್ ಎಲ್ಲ ಗೊತ್ತಾಗಿದೆ ಆಲ್ರೆಡಿ. ಸೊ ಒಂದು ವೆಕ್ಟರ್ ಕ್ವಾಂಟಿಟಿನ ನಾವು ಸ್ಕೇಲಾರ್ ಕ್ವಾಂಟಿಟಿಯಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ ಅದು ನಮಗೆ ಯಾವಾಗಲೂ ಏನು ಸಿಗುತ್ತೆ? ಒಂದು ವೆಕ್ಟರ್ ಕ್ವಾಂಟಿಟಿ ಸಿಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಫೋರ್ಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್ ಅಂತ ನಿಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಇಲ್ಲಿ ಮಾಸ್ ಏನು ಒಂದು ಸ್ಕೇಲಾರ್ ಕ್ವಾಂಟಿಟಿ, ಆಕ್ಸಲರೇಷನ್ ಏನು ಒಂದು ವೆಕ್ಟರ್ ಕ್ವಾಂಟಿಟಿ. ಸೊ ಆಕ್ಸಲರೇಷನನ್ನು ನಾವು ಮಾಸಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ ಏನು ಸಿಗುತ್ತೆ? ನಮಗೆ ಫೋರ್ಸ್ ಸಿಗುತ್ತೆ. ಬಟ್ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಸಿಂಪಲ್ ಆಗಿ ಅಂತಂದರೆ. ಅಥವಾ ನಾವು ಮ್ಯಾಥಮೆಟಿಕಲಿ ಆಗಿ ನಾವು ನೋಡಿದ್ವಿ ಅಂತಂದರೆ ಸೇ ಇಫ್ ವಿ ಹ್ಯಾವ್ ಅ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು 2i ಪ್ಲಸ್ 3j ಪ್ಲಸ್ 4k. ದೆನ್ ಇದನ್ನು ನಾವು ಒಂದು ಸರ್ಟೇನ್ ನಂಬರ್, ಸ್ಕೇಲಾರ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತಿದ್ವಿ ಸೇ ಬೈ 2 ಇಂದ. ಸೊ ಅವಾಗ ಏನಂತ ಬರಿಬೋದು ನಾವು? 2 ಇಂಟು ಎ ಅಂತ ಹೇಳಿ ಬರಿಬೋದು. ಸೊ 2 ಇಂಟು ಎ ಏನಿದೆ? 2i ಪ್ಲಸ್ 3j ಪ್ಲಸ್ 4k. ಸೊ 2 2s are 4i, 2 3s are 6j ಪ್ಲಸ್ 2 4s are 8k. ಸೊ ನಮಗೇನು ಸಿಕ್ತು? ಒಂದು ವೆಕ್ಟರ್ ಕ್ವಾಂಟಿಟಿ ಸಿಕ್ತು. ಸೊ ಅಂತಂದರೆ ಒಂದು ವೆಕ್ಟರ್ ಕ್ವಾಂಟಿಟಿನ ನಾವು ಒಂದು ರಿಯಲ್ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಅಂತಂದರೆ ನಮಗೇನು ಸಿಗುತ್ತೆ? ಒಂದು ವೆಕ್ಟರ್ ಕ್ವಾಂಟಿಟಿ ಸಿಗುತ್ತೆ. ಆಯ್ತಾ? ಸೊ ಇವಾಗ ಒಂದು ವೆಕ್ಟರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿಯಿಂದನೇ ಮಲ್ಟಿಪ್ಲೈ ಮಾಡಿದರೆ ಅವಾಗೇನು ಸಿಗುತ್ತೆ? ಸೊ there are two possibilities. Either we get a scalar quantity or we get a vector quantity. So if we are going to multiply two vectors, either we get a scalar quantity or we get a vector ಕ್ವಾಂಟಿಟಿ. ಸೊ ಸ್ಕೇಲಾರ್ ಕ್ವಾಂಟಿಟಿ ಏನು ಸಿಗುತ್ತೆ ಅಲ್ಲ ಅಂತ ನಾವು ಏನು ಆಪ್ರೇಷನನ್ನು ನಾವು ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಮಲ್ಟಿಪ್ಲಿಕೇಶನ್, ಸಿಂಪಲ್ ಮಲ್ಟಿಪ್ಲಿಕೇಶನ್ ಅಲ್ಲ. ಅದಕ್ಕೆ ನಾವು ಒಂದು ಸರ್ಟೇನ್ ನೇಮಿಂಗ್ಸನ್ನು ಕೊಡ್ತೀವಿ. ಏನು ನೇಮಿಂಗ್ಸ್ ಕೊಡ್ತೀವಿ? ಒನ್ ಈಸ್ ಡಾಟ್ ಪ್ರಾಡಕ್ಟ್ ಆ್ಯಂಡ್ ಅನದರ್ ಒನ್ ಈಸ್ ಕ್ರಾಸ್ ಪ್ರಾಡಕ್ಟ್.
ಸೊ ಡಾಟ್ ಪ್ರಾಡಕ್ಟ್ ಅಂತಂದರೆ ಏನು, ಕ್ರಾಸ್ ಪ್ರಾಡಕ್ಟ್ ಅಂತಂದರೆ ಏನು, ದೀಸ್ ಆರ್ ದಿ ಆಪ್ರೇಷನ್ಸ್ ಆಫ್ ದಿ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್. ಸೊ ಒಂದನ್ನು ನಾವು ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎರಡನ್ನ ಒನ್ ಬೈ ಒನ್ ನಾವು ತಿಳ್ಕೊಳ್ಳುವ. ಫಸ್ಟ್ ಒನ್ ಈಸ್ ಡಾಟ್ ಪ್ರಾಡಕ್ಟ್. ಸೊ ಇದಕ್ಕೆಲ್ಲ ಡೆರಿವೇಷನ್ಸ್ ಎಲ್ಲ ನೀವು 12th ಕಲಿತೀರಿ. ಜಸ್ಟ್ ನಾವು ಹೇಗೆ ಸಾಲ್ವ್ ಮಾಡಬಹುದು, ಯಾವ ಫಾರ್ಮುಲಾಸ್ ತಗೊಂಡು ಸಾಲ್ವ್ ಮಾಡ್ಬೋದು ಅಂತ ಅಷ್ಟು ನೋಡ್ಕೊಳ್ಳುವ. ಸೊ ಇಲ್ಲಿ ಇಫ್ ಯು ಹ್ಯಾವ್ 2 ವೆಕ್ಟರ್ಸ್ ಎ ಆ್ಯಂಡ್ ವೆಕ್ಟರ್ ಬಿ, ದೆನ್ ಇದ್ರದ್ದು ಡಾಟ್ ಪ್ರಾಡಕ್ಟನ್ನು ಹೇಗೆ ಬರಿತೀವಿ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ is equals to magnitude of the vector A, magnitude of the vector B into cos theta. This is the formula for the dot product. Dot product ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, magnitude of the A, magnitude of the vector B and cos of theta. ಏನು ಇದು theta ಅಂತಂದರೆ, theta is the angle between the vector A and B. Suppose if we have 2 vectors A and B separated by an angle theta, then theta ಏನು ಡಾಟ್ ಪ್ರಾಡಕ್ಟಲ್ಲಿ ಯಾವ ಆ್ಯಂಗಲ್ ಇನ್ವಾಲ್ವ್ ಆಗುತ್ತೆ, ಆ ಎರಡು ವೆಕ್ಟರ್ಸ್ ನಡುವಿನ ಆ್ಯಂಗಲ್ ಏನಾಗುತ್ತೆ, ಇನ್ವಾಲ್ವ್ ಆಗುತ್ತೆ. ಸೊ ಕ್ಯಾನ್ ವಿ ರೈಟ್ ದಿಸ್ ಇಕ್ವೇಷನ್ ಇನ್ ಸಮ್ ಅದರ್ ಫಾರ್ಮ್, ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು ಎ ಬಿ ಕಾಸ್ ಥೀಟಾ. ಇದು ಗೊತ್ತಿರಲಿ ನಿಮಗೆ, ನಾವು ಅಲ್ಲಿ ವೆಕ್ಟರ್ ಸಿಂಬಲ್ ಬರೀತಿಲ್ಲ ಅಂತಂದರೆ ಇಟ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ಅಂಥೇಳಿ. ಮ್ಯಾಗ್ನಿಟ್ಯೂಡನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಇದು ಡೈರೆಕ್ಟಾಗಿ ವ್ಯಾಲ್ಯೂಸ್ ಕೊಟ್ಟರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅದರ್ವೈಸ್ ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಿದ್ರೆ ಅದನ್ನು ಏನು ಮಾಡೋದು, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, 3 ಡೈಮೆನ್ಷನಲ್ ಇತ್ತಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಸೊ ಅದರಿಂದ ನಮಗೇನು ಸಿಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಕ್ಯಾನ್ ವಿ ರೈಟ್ ದಿಸ್ ಆ್ಯಸ್ ಎ ಇಂಟು ಬಿ ಕಾಸ್ ಥೀಟಾ. ಹಿಯರ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಫಿಸಿಕಲ್ ಇಂಟರ್ಪ್ರಿಟೇಷನ್. ಫಿಸಿಕಲ್ ಮೀನಿಂಗ್ ಏನು, ಎ ಬಿ ಕಾಸ್ ಥೀಟಾದು ಅಂತ ಹೇಳಿ. ಸೊ ಇಲ್ಲಿ ಎ ವೆಕ್ಟರ್ ಎದು ಮ್ಯಾಗ್ನಿಟ್ಯೂಡ್, ಬಿ ಕಾಸ್ ಥೀಟಾ ಏನು, ಬಿ ಕಾಸ್ ಥೀಟಾ ಒಂದು ವೆಕ್ಟರ್, ಅದರದ್ದು ನಾವು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಕಾಂಪೊನೆಂಟ್ ಬರ್ದ್ವಿ ಅಂತಂದರೆ ಏನಾಗುತ್ತೆ, ಬಿ ಕಾಸ್ ಥೀಟಾ ಬಿ ಸೈನ್ ಥೀಟಾ ಆಗುತ್ತೆ. ಸೊ ಹಿಯರ್ ಎ ಬಿ ಕಾಸ್ ಥೀಟಾ ಏನು, ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ ಎರಡು ಒಂದೇ ಡೈರೆಕ್ಷನಲ್ಲಿ ಇರೋದಂಥೇಳಿ. ಎರಡು ವೆಕ್ಟರ್ಸ್ ಏನಾಗಿರೋದಿಲ್ಲಿ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿರೋದು ಅಥವಾ ಒಂದೇ ಡೈರೆಕ್ಷನಲ್ಲಿ ನಾವು ಕನ್ಸಿಡರ್ ಮಾಡಿರೋದು. ಸೊ ವೆಕ್ಟರ್ ಎ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಆ್ಯಂಡ್ ದ ಕಾಂಪೊನೆಂಟ್ ಆಫ್ ದ ವೆಕ್ಟರ್ ಬಿ ಇನ್ ಅ ಡೈರೆಕ್ಷನ್ ಆಫ್ ಎ, ಇನ್ ಅ ಡೈರೆಕ್ಷನ್ ಆಫ್ ಎ. ಸೊ ಏನಂತಿದ್ರದ್ದು ಮೀನಿಂಗು, ವೆಕ್ಟರ್ ಎ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಆ್ಯಂಡ್ ಬಿ ಕಾಸ್ ಥೀಟಾ ಅಂತಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಇನ್ ಅ ಡೈರೆಕ್ಷನ್ ಆಫ್ ಎ. ಯಾವ ಡೈರೆಕ್ಷನಲ್ಲಿದೆ ಅದು, ಎನ ಡೈರೆಕ್ಷನಲ್ಲಿದೆ, ಅದನ್ನು ನಾವು ಎ ಬಿ ಕಾಸ್ ಥೀಟಾ ಅಂತ ಹೇಳಿ ಬರೀತಿರೋದು. ಸೊ ಫ್ರಮ್ ದಿಸ್ ಫಾರ್ಮುಲಾ ಎ ಬಿ ಕಾಸ್ ಥೀಟಾ ವಿ ಕ್ಯಾನ್ ಲರ್ನ್ ಸರ್ಟೇನ್ ಕೇಸಸ್. ಏನು ಸ್ಪೆಷಲ್ ಕೇಸಸ್, ಥೀಟಾ ವ್ಯಾಲ್ಯೂಸನ್ನು ಚೇಂಜ್ ಮಾಡ್ಕೊತ ಹೋಗೋದು. ಸೊ ಇಲ್ಲಿ ನೋಡಿ ನಾವು ಏನಂತ ಹೇಳ್ತಿದ್ವಿ, ಇದು ಒಂದು ಡಾಟ್ ಪ್ರಾಡಕ್ಟ್ ಇರೋದ್ರಿಂದ ಇದರಿಂದ ನಮಗೆ ಏನು ಸಿಗುತ್ತೆ, ಒಂದು ಸ್ಕೇಲಾರ್ ಕ್ವಾಂಟಿಟಿ ಸಿಗುತ್ತೆ. ಹಿಯರ್ ವಿ ಡೋಂಟ್ ಗೆಟ್ ಅ ವೆಕ್ಟರ್ ಕ್ವಾಂಟಿಟಿ. ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂತಂದರೆ, ಡಾಟ್ ಪ್ರಾಡಕ್ಟನ್ನು ನಾವು ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ನಾವು ಅದರಿಂದ ನಮಗೆ ಸಿಗುವಂಥದ್ದು ಆನ್ಸರ್ ಏನಿರುತ್ತೆ, ಒಂದು ಸ್ಕೇಲಾರ್ ಕ್ವಾಂಟಿಟಿ ಇರುತ್ತೆ. ಸೊ ಥೀಟಾ ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದರೆ ಒಂದು ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ನಂಬರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಂದರೆ ಒಂದು ಸ್ಕೇಲಾರ್ ಕ್ವಾಂಟಿಟಿ, ದಟ್ ಮೀನ್ಸ್ ಇಟ್ ಇಸ್ ಅ ನಂಬರ್. ಕಾಸ್ ಥೀಟಾ, ಸೊ ಥೀಟಾ ಸರ್ಟೆನ್ ಆ್ಯಂಗಲ್ಸ್ 60 ಡಿಗ್ರಿ ಏನೋ ಕೊಟ್ಟಾರೆ ಅಂದ್ಕೊಳ್ಳಿ, 1/2. ಸೊ ಫುಲ್ ಸಾಲ್ವ್ ಮಾಡಿದ್ವಿ ಅಂತಂದರೆ ಮತ್ತು ನಮಗೇನು ಸಿಗುತ್ತೆ, ಒಂದು ನಂಬರ್ ಸಿಗುತ್ತೆ. ಸೊ ನಂಬರ್ ಈಸ್ ಇಟ್ ಮೀನ್ಸ್ ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ಯಾವುದೇ ಥರದ್ದು ಡೈರೆಕ್ಷನ್ ಇನ್ವಾಲ್ವ್ ಆಗಿಲ್ಲ. ಸೊ ಥೀಟಾ ವ್ಯಾಲ್ಯೂಸನ್ನು ಚೇಂಜ್ ಮಾಡಿದರೆ ನಮಗೆ ಇಲ್ಲಿ ಏನು ಡಾಟ್ ಪ್ರಾಡಕ್ಟಲ್ಲಿ ಏನೇನು ವೇರಿಯೇಷನ್ಸನ್ನು ನೋಡಬಹುದು. ಹಿಯರ್ ಥೀಟಾ ಕ್ಯಾನ್ ಬಿ 0, ಥೀಟಾ ಕ್ಯಾನ್ ಬಿ 180 ಡಿಗ್ರಿ, theta can be 90 degree or theta can be
less than 90 degree or theta can be greater than 90 degree and less than 180 degree. ಇದಿಷ್ಟು ಕೇಸಸನ್ನು ನಾವು ಅರ್ಥ ಮಾಡ್ಕೋಬಹುದು. ಸೊ ಥೀಟಾ ಈಸ್ ಈಕ್ವಲ್ಸ್ ಟು 0. ಥೀಟಾ 0 ಅಂತಂದರೆ ಏನು, ವೆಕ್ಟರ್ ಎ ಆ್ಯಂಡ್ ಬಿ ಎರಡು ಒಂದೇ ಡೈರೆಕ್ಷನಲ್ಲಿ ಅದಾವ ಅಂಥೇಳಿ. ಎರಡೂ ಒಂದೇ ಡೈರೆಕ್ಷನಲ್ಲಿ ಇತ್ತಂತಂದರೆ ಎ ಡಾಟ್ ಬಿ ಏನಾಗುತ್ತೆ, ಎ ಬಿ ಕಾಸ್ 0. ಎ ಬಿ ಕಾಸ್ 0 ಅಂತಂದರೆ ಕಾಸ್ 0 ವ್ಯಾಲ್ಯೂ ಏನು 1. ಸೊ ಎ ಬಿ ಇಟ್ ವಿಲ್ ಬಿ ಎ ಬಿ. ಸೊ ಇಟ್ ಈಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಏನು ವ್ಯಾಲ್ಯೂ ಇದು, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದೇ ಥರ ಥೀಟಾ 180 ಡಿಗ್ರಿ ಇತ್ತಂದರೆ ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು ಎ ಬಿ ಕಾಸ್ 180. ಕಾಸ್ 180 ಅಂತಂದರೆ ಎಷ್ಟು, ಇಟ್ ಈಸ್ -1. ಸೊ ಎ ಬಿ ಇಂಟು -1 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎ ಬಿ. ಇದ್ರದ್ದು ಮೀನಿಂಗ್ ಏನು, ನೆಗೆಟಿವ್ ಡೈರೆಕ್ಷನಲ್ಲಿ ಎಷ್ಟು. ಮತ್ತು ನೆಗೆಟಿವ್ ಡೈರೆಕ್ಷನ್ ಅಂತಂದರೆ ನಾವು ಡೈರೆಕ್ಷನನ್ನು ಇನ್ನು ಇನ್ವಾಲ್ವ್ ಮಾಡ್ತಿಲ್ಲ ಇಲ್ಲಿ. ಪಾಸಿಟಿವ್ ವ್ಯಾಲ್ಯೂ ಮತ್ತು ನೆಗೆಟಿವ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ತಿರೋದು. ನೆಕ್ಸ್ಟ್ ಈಸ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ದೆನ್ ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು ಎ ಬಿ ಕಾಸ್ 90. ಬಟ್ ಕಾಸ್ 90 ಈಸ್ 0. ಸೊ ಎ ಬಿ ಇಂಟು 0 ಏನಾಗುತ್ತೆ, 0 ಆಗುತ್ತೆ. ಸೊ ಡಾಟ್ ಪ್ರಾಡಕ್ಟ್ 0 ಯಾವಾಗ ಆಗುತ್ತೆ, ಇಫ್ ದ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್. ಎರಡು ವೆಕ್ಟರ್ಸ್ ಏನಿರಬೇಕು, ಪರ್ಪೆಂಡಿಕ್ಯುಲರ್ ಇರಬೇಕು. ಅವಾಗ ಏನಾಗುತ್ತೆ, ಥೀಟಾ ವಿಲ್ ಬಿ ಈಕ್ವಲ್ ಟು 90. ಸೊ ಥೀಟಾ 90 ಆತಂತಂದರೆ ಅದರದ್ದು ಡಾಟ್ ಪ್ರಾಡಕ್ಟ್ ಏನಾಗುತ್ತೆ, 0 ಆಗುತ್ತೆ. ಥೀಟಾ 90 ಇತ್ತಂದರೆ ಏನಾಗುತ್ತೆ, ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಸೊ ಥೀಟಾ ಲೆಸ್ ದೆನ್ 90. ಥೀಟಾ ಲೆಸ್ ದೆನ್ 90 ಅಂತಂದರೆ ಒಂದು ಅಕ್ಯೂಟ್ ಆ್ಯಂಗಲ್. ಸೊ ಅಕ್ಯೂಟ್ ಆ್ಯಂಗಲ್ ಇತ್ತಂತಂದರೆ ಇಲ್ಲಿ ನೀವು ASTC ರೂಲ್ ಕಲ್ತಿದ್ದೀರಿ. ಸೊ ASTC ರೂಲ್ ಪ್ರಕಾರ ಸೊ ಇಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ರೇಷಿಯೋಸ್ ಆರ್ ಪಾಸಿಟಿವ್ ಅಂತಂದರೆ ನಮಗೆ ಇಲ್ಲಿ ಎ ಡಾಟ್ ಬಿ ಏನು ಸಿಗುತ್ತಲ್ಲ, ದ್ಯಾಟ್ ವಿಲ್ ಬಿ ಅ ಪಾಸಿಟಿವ್ ಕ್ವಾಂಟಿಟಿ. ಆ್ಯಂಡ್ ಥೀಟಾ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180 ಅಂತಂದರೆ ಇದೇನಾಗುತ್ತೆ, ಒಂದು ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಸೊ ಒಂದು ಅಬ್ಟ್ಯೂಸ್ ಆ್ಯಂಗಲ್ ಅಂತಂದರೆ ಇಲ್ಲಿ ಗೊತ್ತು ಏನು, ಸೈನ್ ಆ್ಯಂಡ್ ಇಟ್ಸ್ ಕೋ ರೇಷಿಯೋ ಅಷ್ಟೇ ಪಾಸಿಟಿವ್ ಇರೋದು, ಬಾಕಿ ಎಲ್ಲ ರೇಷಿಯೋಸ್ ಏನಾಗುತ್ತೆ ಅಲ್ಲಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಆಗ್ತವೆ. ಅಂತಂದರೆ ಎ ಡಾಟ್ ಪಿ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂತಂದರೆ ನಮಗೇನು ಸಿಗುತ್ತೆ, ಒಂದು ನೆಗೆಟಿವ್ ಕ್ವಾಂಟಿಟಿ ಸಿಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇಫ್ ಯು ಹ್ಯಾವ್ ಗಾಟ್ ದ ವೆಕ್ಟರ್ಸ್ ವಿಚ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಅವಾಗ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಎರಡು ವೆಕ್ಟರ್ಸು ಏನು ಪ್ಯಾರ್ಲಲ್ ಇರಬೇಕು. ಎಂಥ ಪ್ಯಾರ್ಲಲ್ಲ, ಆ್ಯಂಟಿ ಪ್ಯಾರ್ಲಲ್ ಇರಬೇಕು. ಆವಾಗ ನಮಗೆ -AB ವ್ಯಾಲ್ಯೂ ಸಿಗುತ್ತೆ. ಎರಡು ವೆಕ್ಟರ್ಸು ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂತಂದರೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ, 0. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಯಾವುದಕ್ಕೆ, ಓನ್ಲಿ ಫಾರ್ ದಿ ಡಾಟ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟಲ್ಲಿ ಮಾತ್ರ ಇದನ್ನು ನಾವು ಡಿಸ್ಕಸ್ ಮಾಡ್ತಿರೋದು, ನಾಟ್ ರಿಗಾರ್ಡಿಂಗ್ ದಿ ಕ್ರಾಸ್ ಪ್ರಾಡಕ್ಟ್. ಜಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ಎಂಥ ಮಲ್ಟಿಪ್ಲಿಕೇಶನ್ನು, ಡಾಟ್ ಪ್ರಾಡಕ್ಟನ್ನು ನಾವು ಡಿಸ್ಕಸ್ ಮಾಡ್ತಿರೋದು, ಅಥವಾ ಸ್ಕೇಲಾರ್ ಪ್ರಾಡಕ್ಟನ್ನು ನಾವು ಡಿಸ್ಕಸ್ ಮಾಡ್ತಿರೋದು. ಸೊ ಸ್ಕೇಲಾರ್ ಪ್ರಾಡಕ್ಟ್ಸ್ಗೆ ಮಾತ್ರ ಈ ರೂಲ್ಸ್ ಅಪ್ಲೈ ಆಗ್ತವೆ. ವೆಕ್ಟರ್ ಪ್ರಾಡಕ್ಟಿಗೆ ಈ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಓನ್ಲಿ ಕ್ವಾಂಟಿಟೀಸ್ ಅಂತಂದರೆ ಯಾವ ಕೇಸಸಲ್ಲಿ, ಈಗ ನಿಮ್ಗೆ ಹೇಳ್ದೆ ಅಲ್ಲ, ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇದೇನು, ಫೋರ್ಸ್ ಒಂದು ವೆಕ್ಟರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಏನು ಒಂದು ವೆಕ್ಟರ್ ಕ್ವಾಂಟಿಟಿ. ಈ ಎರಡು ವೆಕ್ಟರ್ ಕ್ವಾಂಟಿಟಿದು ಡಾಟ್ ಪ್ರಾಡಕ್ಟ್ ಏನಾಗಿದೆ, ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ. ಏನಾಗಿದೆ, ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ. ಇಂಥ ಕೇಸಸಲ್ಲಿ ಮಾತ್ರ ಈ ರೂಲ್ಸನ್ನು ನಾವು ಅಪ್ಲೈ ಮಾಡ್ಬೋದು. ವರ್ಕ್ ಡನ್ ಅಂತಂದರೆ ಏನು, ಎನರ್ಜಿ ಅಂತಂದರೆ ಏನು, ಒಂದು ಸ್ಕೇಲಾರ್ ಕ್ವಾಂಟಿಟಿ. ಬಟ್ ನಾವಲ್ಲಿ ಇನ್ವಾಲ್ವ್ ಮಾಡಿದ್ದು ಏನು ಕ್ವಾಂಟಿಟೀಸ್ ಯಾವುದು, ವೆಕ್ಟರ್ ಕ್ವಾಂಟಿಟೀಸ್. ಆ ವೆಕ್ಟರ್ ಕ್ವಾಂಟಿಟೀಸಿಂದ ನಾವು ಯಾವ ಆಪ್ರೇಷನನ್ನು ಅಪ್ಲೈ ಮಾಡಿದ್ವಿ, ಡಾಟ್ ಪ್ರಾಡಕ್ಟನ್ನು ಅಪ್ಲೈ ಮಾಡಿದ್ವಿ. ಸೊ ಎರಡು ವೆಕ್ಟರ್ಸನ್ನು ಡಾಟ್ ಪ್ರಾಡಕ್ಟ್ ನಾವು ಮಾಡಿದ್ವಿ ಅಂತ ನಮ್ಗೆ ಏನು ಸಿಕ್ತು, ಒಂದು ಸ್ಕೇಲಾರ್ ಕ್ವಾಂಟಿಟಿ ಸಿಕ್ತು. ಸೊ ಅಲ್ಲಿ ಡಾಟ್ ಪ್ರಾಡಕ್ಟಲ್ಲಿ ನಾವು ಒಂದು ಸರ್ಟೇನ್ ರೂಲ್ಸನ್ನು ಅಪ್ಲೈ ಮಾಡಿದ್ದು ಅಂಥೇಳಿ. ಇದಂತೂ ಡೈರೆಕ್ಟಾಗಿ ನಮಗೆ ವ್ಯಾಲ್ಯೂಸನ್ನು ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ಅಂಥೇಳಿ ನೋಡಿದ್ದು. ಸಪೋಸ್ ಇಫ್ ವಿ ಹ್ಯಾವ್ ಗಿವನ್ ದ ವೆಕ್ಟರ್ಸ್ ಇನ್ ದಿ ಕಾರ್ಟೀಷಿಯನ್ ಫಾರ್ಮ್, ಕಾರ್ಟೀಷಿಯನ್ ಫಾರ್ಮ್ ಅಂತಂದರೆ I
ಜೆ ಆ್ಯಂಡ್ ಕೆ ಇನ್ವಾಲ್ವ್ ಆಗಿತ್ತು. ಸೊ AX, AY ಆ್ಯಂಡ್ AZ, BX, BY ಆ್ಯಂಡ್ BZ. ಎರಡು ವೆಕ್ಟರ್ಸ್ ಅದಾವೆ ಅಂದ್ಕೊಳ್ಳಿ ನಮ್ಮ ಕಡೆ, AX, AY ಆ್ಯಂಡ್ AZ, BX, BY ಆ್ಯಂಡ್ BZ ಇನ್ ದಿ IJK ಆ್ಯಂಡ್ IJK ಡೈರೆಕ್ಷನ್. IJK ಅಂತಂದ್ರೆ ಏನು? ಆರ್ಥೋಗೋನಲ್ ವೆಕ್ಟರ್ಸ್. ಸೊ ಇಲ್ಲಿ ಈ ಎರಡು ವೆಕ್ಟರ್ಸಿಂದು ನಾವು ಪ್ರಾಡಕ್ಟನ್ನು ಮಾಡೋದಿತ್ತಂತಂದರೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನು ನಾವು ಅರ್ಥ ಮಾಡ್ಕೋಬೋದು. ಸೊ ಬಿಫೋರ್ ದ್ಯಾಟ್ ನಾವೊಂದೇನು ಸರ್ಟನ್ ಥಿಂಗ್ಸನ್ನು ಹೇಳಬೇಕಾಗತ್ತೆ. ಏನು? A.B ಇಸ್ ಈಕ್ವಲ್ಸ್ ಟು B.A. ಸೊ A.B ಯಾವುದಕ್ಕೆ ಈಕ್ವಲ್ ಇರುತ್ತೆ? B.Aಗೆ ಈಕ್ವಲ್ ಇರುತ್ತೆ. ಯಾಕಂತಂದರೆ ಎರಡು ಇಲ್ಲಿ ಸಿಗುವಂಥದ್ದು ಕ್ವಾಂಟಿಟೀಸ್ ಎಂಥ ಕ್ವಾಂಟಿಟೀಸ್? ಸ್ಕೇಲಾರ್ ಕ್ವಾಂಟಿಟೀಸ್. ಸೊ ಎನ್ನ ಬಿಯಿಂದ ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ ಬರುತ್ತೆ, ಬಿನ ಎಯಿಂದ ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ ಸಿಗುತ್ತೆ. ಸೊ ಇದನ್ನು ಎಂಥ ಪ್ರಾಪರ್ಟಿ ಅಂತ ಹೇಳ್ತೀವಿ ನಾವು ಮ್ಯಾಥ್ಸಲ್ಲಿ? ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇವೆಲ್ಲ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ. ಜಸ್ಟ್ ಏನು ನೆನ್ಪಿಟ್ಕೊಳ್ಳಿ, ವೆಕ್ಟರ್ ಪ್ರಾಡಕ್ಟನ್ನು ಹೇಗೆ ಮಾಡೋದು, ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟನ್ನು ಹೇಗೆ ಮಾಡೋದು, ಡಾಟ್ ಪ್ರಾಡಕ್ಟನ್ನು ಹೇಗೆ ಮಾಡೋದು ಅಂಥೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, A.B plus C if we are having 3 vectors. ಸೊ ಇದನ್ನು ಯಾವ ಪ್ರಾಪರ್ಟಿ ಅಂತ ಹೇಳ್ತೀರಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳ್ತೀರಿ. ಅವಾಗ ಹೇಗೆ ಬರೀಬಹುದು? A.C, A.B ಪ್ಲಸ್ A.C ಈ ಥರನೂ ನಾವು ಬರಿಬೋದು. ಸಪೋಸ್ ಇಫ್ ಯು ಹ್ಯಾವ್ ಒನ್ ವೆಕ್ಟರ್ ಆ್ಯಂಡ್ ವಿ ಆರ್ ಮಲ್ಟಿಪ್ಲೈಯಿಂಗ್ ದ ವೆಕ್ಟರ್ ಬೈ ಇಟ್ ಸೆಲ್ಫ್ A.A ಏನಾಗುತ್ತೆ ಹೇಳಿ? ಇದು ಒಂದು ವೆಕ್ಟರನ್ನು ನಾವು ಸೇಮ್ ವೆಕ್ಟರಿಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಕಾಸ್ 0 ಆಗುತ್ತೆ. ಯಾಕಂದರೆ ಎರಡು ವೆಕ್ಟರ್ಸ್ ಏನಾಗ್ತಿರೋದು? ಸೇಮ್ ಇರೋದ್ರಿಂದ ಆ ಎರಡು ವೆಕ್ಟರ್ಸಿನ ನಡುವೆ ಆ್ಯಂಗಲ್ ಏನಾಗುತ್ತೆ? 0 ಆಗುತ್ತೆ. ಒಂದೇ ವೆಕ್ಟರಿಂದ ನಾವು ಅದನ್ನಕ್ಕೆ ಮಲ್ಟಿಪ್ಲೈ ಮಾಡ್ತಿರೋದು. ಸೊ ಕಾಸ್ 0 ಅಂತಂದರೆ 1. ಸೊ A ಇಂಟು A ಅಂತಂದರೆ A ಸ್ಕ್ವೇರ್. ಒಂದು ವೆಕ್ಟರನ್ನು ನಾವು ಅದರದ್ದೇ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅದರದ್ದು ಡಾಟ್ ಪ್ರಾಡಕ್ಟ್ ಏನಾಗುತ್ತೆ? ಸ್ಕ್ವೇರ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ಸೊ A.A ಅಂತಂದರೆ A ಸ್ಕ್ವೇರ್. Say if we are not taking all the vector quantities, if we are taking just orthogonal vectors. Orthogonal vectors ಅಂತಂದರೆ ಯಾವುದು? I, J and K. I, J, K are the vectors. ಎಂಥ ವೆಕ್ಟರ್ಸ್ ಇವು? ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ಇಂದು ಮ್ಯಾಗ್ನಿಟ್ಯೂಡ್ ಏನಿರುತ್ತೆ? 1 ಇರುತ್ತೆ. ಡೈರೆಕ್ಷನ್ I, J ಆ್ಯಂಡ್ K ಕರೆಸ್ಪಾಂಡಿಂಗ್ ಇರುತ್ತೆ. ಹಾಗಿದ್ದರೆ I.I ಏನಾಗುತ್ತೆ? I.I ಅಂತಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ I ಇಂಟು ಕಾಸ್ 0. ಇಲ್ಲಿ ಪ್ರಾಪರ್ಟಿ ಬರ್ದ್ವಲ್ಲ, ಈ ಪ್ರಾಪರ್ಟಿನ ನಾವು ಅಪ್ಲೈ ಮಾಡ್ತಿರೋದು. ಸೊ I.I ಮ್ಯಾಗ್ನಿಟ್ಯೂಡ್ ಆಫ್ I ಅಂತಂದರೆ 1, ಮ್ಯಾಗ್ನಿಟ್ಯೂಡ್ ಆಫ್ I ಅಂತಂದರೆ 1, ಕಾಸ್ 0 ಅಂತಂದರೆ 1. ಸೊ ಇದೇನಾಗುತ್ತೆ? I.I ವಿಲ್ ಬಿ ಈಕ್ವಲ್ ಟು 1. I.I will be equal to 1. Like that, J.J will be equal to 1. K.K will be equal to 1. I ಇಂದ I ಡಾಟ್ ಮಾಡಿದ್ವಿ ಅಂತಂದರೆ Jನ Jಗೆ ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಿದ್ವಿ ಅಂತಂದರೆ Kನ Kಯಿಂದ ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಿದ್ವಿ ಅಂತಂದರೆ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 1. ವಾಟ್ ಅಬೌಟ್ I.J? I.J. So magnitude of I, magnitude of J and cos theta. So ಇಲ್ಲಿ I ಮತ್ತು J ನಡುವೆ ಇರುವಂಥದ್ದು ಆ್ಯಂಗಲ್ ಎಷ್ಟಿದೆ? ಇಟ್ ಈಸ್ ಈಕ್ವಲ್ಸ್ ಟು 90. ಸೊ ಕಾಸ್ 90. ಕಾಸ್ 90 ಅಂತಂದರೆ ಇದು 1 ಮ್ಯಾಗ್ನಿಟ್ಯೂಡ್, ಇದ್ರದ್ದು 1, ಬಟ್ ಕಾಸ್ 90 ಏನಿದೆ? ಇಟ್ ಈಸ್ 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ I.J ವಿಲ್ ಬಿ ಈಕ್ವಲ್ ಟು 0 ಅಂತಂದರೆ ಐನ I ಜೊತೆ ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೆ, ಬಟ್ ಐನ J ಜೊತೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? 0 ಆಗುತ್ತೆ. ಸೊ ಅದೇ ಥರ ಐನ Kಯಿಂದ ಮಲ್ಟಿಪ್ಲೈ ಮಾಡಿದ್ರೂ
0 ಬರುತ್ತೆ. ಜೆನ ಕೆಯಿಂದ ಮಲ್ಟಿಪ್ಲೈ ಮಾಡಿದ್ರೂ 0 ಬರುತ್ತೆ. ಯಾಕಂತಂದರೆ ಐ ಜೆ ಕೆ ಆರ್ ದಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್, ಆರ್ಥೋಗೋನಲ್ ವೆಕ್ಟರ್. ಸೊ ನಡುವೆ ಆ್ಯಂಗಲ್ ಎಷ್ಟಿರುತ್ತೆ? ಯಾವಾಗಲೂ 90 ಡಿಗ್ರಿ ಇರುತ್ತೆ. ಸೊ ವಿ ಕ್ಯಾನ್ ರೈಟ್ ಜೆ ಡಾಟ್ ಕೆ will be also equal to 0, k dot I will also be equal to 0. I j k, I into I ಅಂತಂದರೆ 1, j into j ಅಂತಂದರೆ 1, k into k ಅಂತಂದರೆ 1. But I j will be equal to 0, j k will be equal to 0, k dot I will also be equal to 0. ನೆನ್ಪಿಟ್ಕೊಡಿ ಇದನ್ನು. Now we can simply take one example. A vector A is equals to 2i plus 3j plus 4k, and vector B is equals to 3i plus 2j plus 4k. ಈ ವೆಕ್ಟರ್ A ಡಾಟ್ B ಮಾಡಿದ್ವಿ ಅಂತಂದರೆ, ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಮಲ್ಟಿಪ್ಲಿಕೇಶನ್ ಅಂತಂದರೆ ಏನು ಮಾಡ್ತೀವಿ? ಫಸ್ಟ್ ಫ್ಯಾಕ್ಟರ್ ಇಂಟು ಆಲ್ ದ ಫ್ಯಾಕ್ಟರ್ಸ್ ಪ್ಲಸ್ ಆಫ್ ನೆಕ್ಸ್ಟ್ ಫ್ಯಾಕ್ಟರ್ ಇಂಟು ಆಲ್ ದ ಫ್ಯಾಕ್ಟರ್ಸ್ ಪ್ಲಸ್ ಥರ್ಡ್ ಫ್ಯಾಕ್ಟರ್ಸ್ ಇಂಟು ಆಲ್ ದ ಫ್ಯಾಕ್ಟರ್ಸ್. ಲೈಕ್ 2i ಇಂಟು 3i ಪ್ಲಸ್ 2j ಪ್ಲಸ್ 4k ಪ್ಲಸ್ ಆಫ್ 3j ಇಂಟು 3i plus 2j plus 4k plus of 4k into 3i plus 2j plus 4k. ಇದನ್ನು ಸಿಂಪ್ಲಿಫೈ ಮಾಡಿ. 2 3s 6, i dot I ಏನಾಗುತ್ತೆ? i dot I 1 ಅಂತಂದರೆ ಇಟ್ ಈಸ್ 1. 2 2s 4, i dot j ಏನಾಗುತ್ತೆ? I j will be 0 plus 2 4s 8, i dot k ಏನಾಗುತ್ತೆ? 0. ಆಲ್ರೆಡಿ ಹೇಳಿದೆ ನಿಮಗೆ, ವೆಕ್ಟರ್ A ಡಾಟ್ B is equals to ವೆಕ್ಟರ್ B ಡಾಟ್ A ಆಗುತ್ತೆ. ಸೊ ಇದು 0 ಆಯಿತು. ಅಂತಂದರೆ ನಮಗೆ ಇಲ್ಲಿ ಯಾವ ವ್ಯಾಲ್ಯೂಸ್ ಅಷ್ಟೇ ಕನ್ಸಿಡರ್ ಆಗ್ತಿರೋದು? ಸೇಮ್ ಡೈರೆಕ್ಷನ್ಸ್ ಇರುವಂಥದ್ದು ವೆಕ್ಟರ್ಸ್ ಮಾತ್ರ ಏನಾಗ್ತಿರೋದು? ಯೂನಿಟಿ ಕೊಡ್ತಿದೆ ನಮಗೆ ಅದರದ್ದು ಡಾಟ್ ಪ್ರಾಡಕ್ಟ್. ಡಿಫ್ರೆಂಟ್ ಡೈರೆಕ್ಷನ್ಸ್ ಇತ್ತಂತಂದರೆ ಏನಾಗ್ತಿದ್ದಾವೆ? ಅವು 0 ಆಗುತ್ತೆ. ಸೊ 0 ಇಂಟು ಅದರದ್ದು ಕೊಯಿಫಿಷಿಯಂಟ್ ಮಾಡಿದ್ವಿ ಅಂತಂದರೆ ಮತ್ತು ನಮಗೆ 0 ಸಿಗುತ್ತೆ. ಲೈಕ್ ದ್ಯಾಟ್ 3 ಇಂಟು 3 ಐ ಜೆ ಇದೆ, ಸೊ ಇದು 0 ಆಗುತ್ತೆ. 3 2s 6, ಜೆ ಡಾಟ್ ಜೆ 1 ಆಗುತ್ತೆ. 3 4s 12, ಬಟ್ ಜೆ ಡಾಟ್ ಕೆ 0 ಆಗುತ್ತೆ. ಲೈಕ್ ದ್ಯಾಟ್ 4 3s 12, ಕೆ ಡಾಟ್ ಐ 0, 4 2s 8, k dot j 0, 4 4s 16, k dot k 1. ಇಲ್ಲಿ ತನಕ ಫುಲ್ ಸಿಂಪ್ಲಿಫೈ ಮಾಡಿದ್ದೀನಿ, ಇದನ್ನು ಡೈರೆಕ್ಟಾಗಿ ಬರೆದಿದ್ದೀನಿ. ಸೊ ಇದು 0 ಇದು 0 ಅಂತಂದರೆ 6 ಪ್ಲಸ್ 6 ಪ್ಲಸ್ 16, 6 ಪ್ಲಸ್ 6 ಪ್ಲಸ್ 16, 16 ಪ್ಲಸ್ 6 22, 22 ಪ್ಲಸ್ 6 28. ಸೊ ಇದೇನು ಸಿಕ್ತು ನಮಗೆ? ಒಂದು ಸ್ಕೇಲಾರ್ ಕ್ವಾಂಟಿಟಿ. ಸೊ ಪ್ರೂವ್ ಆಯ್ತಲ್ಲ, ಎರಡು ವೆಕ್ಟರ್ಸನ್ನು ನಾವು ಡಾಟ್ ಪ್ರಾಡಕ್ಟನ್ನು ಮಾಡಿದ್ವಿ ಅಂತಂದರೆ ನಮಗೇನು ಸಿಗುತ್ತೆ? ಒಂದು ಸ್ಕೇಲಾರ್ ಕ್ವಾಂಟಿಟಿ ಸಿಗತ್ತೆ. ಅರ್ಥ ಆಯ್ತಲ್ಲ ಹೇಗೆ ಮಾಡಿದಂತ ಹೇಳಿ? ಇದನ್ನು ನಾವು ಡೈರೆಕ್ಟಾಗಿ ಇವಾಗ ಮಾಡಬಹುದು. ಹೇಗೆ? ಇವಾಗ ಐ ಡಾಟ್ ಐ ಅಂತಂದರೆ ಅಷ್ಟೇ ಇರುತ್ತೆ, ಜೆ ಅಷ್ಟೇ ಇರುತ್ತೆ, ಕೆ ಡಾಟ್ ಕೆ ಅಷ್ಟೇ ಇರುತ್ತೆ ಅಂತ ಗೊತ್ತಾಗತ್ತಲ್ಲ. ಸೊ ಮತ್ತು ಅದನ್ನ ಫುಲ್ ಬರೆಯೋದು ನಮಗೆ ನೀಡ್ ಇಲ್ಲ. ಸೊ ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು 2 3s 6, 3 2s 6 ಪ್ಲಸ್ 4 4s 8, 4 4s 16, ಅಗೇನ್ ಇಟ್ ಈಸ್ 28. ಈ ಥರ ನಾವು ಮಾಡ್ಬೋದು. ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡುವ. ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು 2i ಪ್ಲಸ್ ಜೆ ಪ್ಲಸ್ k, and vector B is equals to 3i plus 2j plus k. ಎರಡು ವೆಕ್ಟರ್ಸ್ ಅದಾವು ಇನ್ ದ ಕಾರ್ಟೇಷಿಯನ್ ಫಾರ್ಮ್. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಾಡೋದಿದೆ ಅಂದ್ಕೊಳ್ಳಿ. ಸೊ 2 3s 6, 1 2s 2 ಪ್ಲಸ್ 1 1s 1, 6 7 8 9. ಸೊ ಆನ್ಸರ್ ಎಷ್ಟು ಬಂತು? ನಮಗೆ 9 ಬಂತು. ತಿಳಿತಲ್ಲ? ಸೊ ದಿಸ್ ಈಸ್ ಅಬೌಟ್ ದಿ ಡಾಟ್
ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟಿಗೆ ಇನ್ನೊಂದು ಏನಂತ ಹೇಳ್ತೀವಿ ನಾವು, ಕಾಸ್ ಪ್ರಾಡಕ್ಟ್ ಅಂತಲೂ ಹೇಳ್ತೀವಿ. ಏನಂತ ಹೇಳ್ತೀವಿ, ಕಾಸ್ ಪ್ರಾಡಕ್ಟ್ ಅಂತಲೂ ಹೇಳ್ತೀವಿ. ಮತ್ತು ಸ್ಕೇಲಾರ್ ಪ್ರಾಡಕ್ಟ್ ಅಂತಲೂ ಹೇಳ್ತೀವಿ. ಏನು ನೆನ್ಪಿಟ್ಕೋಬೇಕು ನೀವು ಇಲ್ಲಿ, ಐ ಡಾಟ್ ಐ ಏನಿರುತ್ತೆ ಯಾವಾಗಲೂ 1 ಇರುತ್ತೆ, ಜೆ ಡಾಟ್ ಜೆ 1 ಇರುತ್ತೆ, ಕೆ ಡಾಟ್ ಕೆ 1 ಇರುತ್ತೆ. Like that, now we will talk about the cross product. So, ಏನು cross product ಅಂತಂದರೆ, cross product means if we are going to multiply a vector A and a vector B, we will get another vector. We will get another vector C. But C and ನಾವು ಒಂದು ವೆಕ್ಟರ್ ಅಂತ ಹೇಳ್ತಿದ್ದೀವಿ ಅಂತಂದರೆ, C can be written as magnitude of the vector A, magnitude of the vector B into sin theta. So, vector C ದು ಏನಿದು ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ n ಕ್ಯಾಪ್. ಏನಿದು ಡೈರೆಕ್ಷನ್ n ಕ್ಯಾಪ್. ಯಾಕಂತಂದರೆ ನಮಗೆ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಒಂದು ವೆಕ್ಟರ್ ಸಿಗ್ತಿದೆ ಅಂತಂದರೆ ಅದಕ್ಕೆ ಏನಿರಬೇಕು, ಒಂದು ಮ್ಯಾಗ್ನಿಟ್ಯೂಡ್ ಇರಬೇಕು, ಇನ್ನೊಂದು ಡೈರೆಕ್ಷನ್ ಇರಬೇಕು. ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಮಾಡಿದ್ವಿ, ಎ ಬಿ ಸೈನ್ ಥೀಟಾ. ಎ ಬಿ ಸೈನ್ ಥೀಟಾಯಿಂದ ನಾವೇನು ಮಾಡಿದ್ವಿ, ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡಿದ್ವಿ. ಬಟ್ ವಾಟ್ ಅಬೌಟ್ ದಿ ಡೈರೆಕ್ಷನ್, ಹೇಗೆ ಫೈಂಡ್ ಔಟ್ ಮಾಡೋದು, ಕ್ರಾಸ್ ಪ್ರಾಡಕ್ಟಲ್ಲಿ ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಹೇಗೆ ಫೈಂಡ್ ಔಟ್ ಮಾಡೋದು. ಸೊ ಅದಕ್ಕೆ ಒಂದು ರೂಲ್ ಇದೆ, ಸಿಂಪಲ್. ಯಾವುದು, ಥಂಬ್ ರೂಲ್ ಅಂತ ಹೇಳ್ತೀವಿ. ನೀವು ಫಿಸಿಕ್ಸಲ್ಲಿ ಕಲ್ತಿರುವಂಥ ಥಂಬ್ ರೂಲ್ ಅಲ್ಲ, ಸಿಂಪಲ್ ಮ್ಯಾಥಮೆಟಿಕಲ್ ಒಂದು ಥಂಬ್ ರೂಲ್. ಏನು ಹೇಳುತ್ತೆ ಇದು, ಈ ಥಂಬ್ ರೂಲ್, ಇಫ್ ವಿ ಹ್ಯಾವ್ ಗಾಟ್ 2 ವೆಕ್ಟರ್ಸ್ ಮೇಕಿಂಗ್ ಸರ್ಟನ್ ಆ್ಯಂಗಲ್ ಥೀಟಾ. ಸೊ ಥೀಟಾ ಆ್ಯಂಗಲ್ಲು ಯಾವುದಿರಬೇಕು, ಸ್ಮಾಲೆಸ್ಟ್ ಆಫ್ ದ 2 ಆ್ಯಂಗಲ್ಸ್. ನಿಮ್ಗೆ ಗೊತ್ತು, 2 ವೆಕ್ಟರ್ಸ್ ಅಂತಂದರೆ ಇಲ್ಲಿ 2 ಆ್ಯಂಗಲ್ ಸಿಗ್ತಾವೆ ನಮಗೆ, ಒಂದು ಈ ಆ್ಯಂಗಲ್, ಇನ್ನೊಂದು ಈ ಆ್ಯಂಗಲ್. ಬಟ್ ನಮಗೆ ಯಾವ್ದು ಬೇಕು, ಸ್ಮಾಲೆಸ್ಟ್ ಆಫ್ ದ 2 ಆ್ಯಂಗಲ್ಸ್. ಇದರ ಕಡಿಮೆ ಇರುವಂಥದ್ದು ಆ್ಯಂಗಲನ್ನು ನಾವು ಕನ್ಸಿಡರ್ ಮಾಡೋದು. ಸೊ ಇಲ್ಲಿ ಇವಾಗ ಡೈರೆಕ್ಷನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಡೈರೆಕ್ಷನ್ ಆಫ್ ದ ವೆಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಹೇಗೆ, ಥಂಬ್ ರೂಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ, ಒಂದು ವೆಕ್ಟರಿಂದ ಡೈರೆಕ್ಷನಿಂದ ನಮ್ಮ ಫಿಂಗರ್ಸನ್ನು ಏನು ಮಾಡಬೇಕು, ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ಮೇಲೆ ನಮ್ಮ ಥಂಬ್ ಯಾವ ಡೈರೆಕ್ಷನ್ ತೋರಿಸ್ತೈತಲ್ಲ ಅದನ್ನು ನಾವು ಏನಂತ ಹೇಳ್ತೀವಿ, ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಅಂತ ಹೇಳ್ತೀವಿ. ಸೊ 2 ವೆಕ್ಟರ್ಸ್ ಅದಾವ ಅನ್ಕೊಳ್ಳಿ. ಸೇ ದೀಸ್ ಆರ್ 2 ವೆಕ್ಟರ್ಸ್ ಕಾಣ್ತದವಲ್ಲ. ಸೊ ದೀಸ್ ಆರ್ ದಿ 2 ವೆಕ್ಟರ್ಸ್. ಈ 2 ವೆಕ್ಟರ್ಸಿನ ನಡುವೆ ಏನಿದೆ, ಆ್ಯಂಗಲ್ ಇದೆ. ನೆನ್ಪಿಟ್ಕೊಳ್ಳಿ, ನಾವು ಇಲ್ಲಿ ಮೋಷನಿನ ಪ್ಲೇನ್ ಡಿಸ್ಕಸ್ ಮಾಡ್ತಿರೋದು, ಒಂದು ಪ್ಲೇನ್ ಸರ್ಫೇಸಿಗೆ ನಾವು ಆ್ಯಂಗಲನ್ನು ಡಿಸ್ಕಸ್ ಮಾಡ್ತಿರೋದು. ಸೊ ಇಲ್ಲಿ 2 ವೆಕ್ಟರ್ಸ್ ಅಂತ ಅಂದ್ಕೊಳ್ಳಿ, ಆಯಿತಾ. ವಿಸಿಬಲ್ ಇದೆ, ಐ ಹೋಪ್ ಇಟ್ ಈಸ್ ವಿಸಿಬಲ್. 2 ವೆಕ್ಟರ್ಸ್ ಅದಾವೆ, ಕಾಣ್ತದವ. ಸೊ 2 ವೆಕ್ಟರ್ಸ್ ನಡುವೆ ಆ್ಯಂಗಲ್ ಇದೆ. ಸೊ ಒಂದು ಸೈಡಿಂದ ಎಲ್ಲಿ ಈಗ ನಾವು ಏನಂತ ಹೇಳ್ತಿರೋದು, ಫ್ರಾಮ್ ಎ ಟು ಬಿ ಅಂತ ಹೇಳ್ತಿರೋದು, ಫ್ರಾಮ್ ಎ ಟುವರ್ಡ್ಸ್ ಬಿ. ಸೊ ನಮಗೆ ಇಲ್ಲಿ ಏನು ಸಿಕ್ತು, ಒಂದು ಏನು ಡೈರೆಕ್ಷನನ್ನು ಕೊಡ್ತಿರೋದು. ಸೊ ಥಂಬ್ ಯಾವ ಡೈರೆಕ್ಷನಲ್ಲಿ ಬರುತ್ತೆ, ಅದೇ ಡೈರೆಕ್ಷನಲ್ಲಿ ನಮ್ಮದು ಫೈನಲ್ ವೆಕ್ಟರ್ ಬರುತ್ತೆ. ಸೊ ಇಲ್ಲಿಂದ ನಾವು ಇಲ್ಲಿಗೆ ಟರ್ನ್ ಮಾಡಿದ್ವಿ ಈ 2 ವೆಕ್ಟರ್ಸನ್ನು. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಮಗೇನು ಸಿಕ್ತು, ಒಂದು ಫೈನಲ್ ವೆಕ್ಟರ್ ಸಿಕ್ತು. ಸೊ ದ್ಯಾಟ್ ಈಸ್ ದಿ ವೆಕ್ಟರ್ ಸಿ. ಸೊ ದ್ಯಾಟ್ ಈಸ್ ದಿ ಆನ್ಸರ್ ಫಾರ್ ಎ ಕ್ರಾಸ್ ಬಿ. ಸೊ ಇದನ್ನು ನಾವು ಆರ್ಥೋಗೋನಲ್ ವೆಕ್ಟರ್ಸ್ ತೊಗೊಂಡು ಮಾಡಿದ್ವಿ ಅಂತಂದರೆ ಇನ್ನೂ ಈಸಿ ಅರ್ಥ ಆಗುತ್ತೆ. I, J के ಏನು ರೆಪ್ರೆಸೆಂಟ್ ಮಾಡ್ತಾವೆ, ದೀಸ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್ ಆಫ್ ದ ವೆಕ್ಟರ್ಸ್ ಅಲಾಂಗ್ ಎಕ್ಸ್, ಅಲಾಂಗ್ ವೈ ಆ್ಯಂಡ್ ಅಲಾಂಗ್ ಝೆಡ್ ಡೈರೆಕ್ಷನ್. ಈ 2 ವೆಕ್ಟರ್ಸ್ ನಡುವೆಂದು ಆ್ಯಂಗಲ್. ಸೊ ನೋಡಿ, ಐ ಟುವರ್ಡ್ಸ್ ಜೆ ಈ ಕಡೆಯಿಂದ ಹೋಗ್ತಿರೋದು. ಸೊ ಯಾವ ಕಡೆ ಬರುತ್ತೆ ಅದು, ಐ ಜೆ ಕೆ ಏನಿರ್ತವೆ, 3 ಪರ್ಪೆಂಡಿಕ್ಯುಲರ್ ಇರ್ತವೆ. ಸೊ ಫ್ರಾಮ್ ಐ ಟುವರ್ಡ್ಸ್ ಜೆ ಅಂತಂದರೆ ಯಾವ ಡೈರೆಕ್ಷನ್ ಬಂತು, ಕೆ ಡೈರೆಕ್ಷನ್ ಬಂತು. ಸೊ ಕೆ ಇಲ್ಲಿರುತ್ತೆ, ಪರ್ಪೆಂಡಿಕ್ಯುಲರ್ ಫಿಗರ್ ಡ್ರಾ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಸೈಡಿಗೆ ಡ್ರಾ ಮಾಡೋದು. ಐಯಿಂದ ಜೆಗೆ ಹೋದಾಗ ನಮಗೇನು ಸಿಕ್ತು, ಒಂದು ಕೆ ಡೈರೆಕ್ಷನ್ ಸಿಕ್ತು. ಯಾವ ಡೈರೆಕ್ಷನ್, ಕೆ ಡೈರೆಕ್ಷನ್ ಸಿಕ್ತು. ಮತ್ತು ಜೆಯಿಂದ ಕೆ ಅಂತಂದರೆ ಈ ಕಡೆ ಇರೋದು ಐ ಡೈರೆಕ್ಷನ್, ಈ ಕಡೆ ಇರೋದು ಜೆ ಡೈರೆಕ್ಷನ್, ಫ್ರಂಟಿಗಿರೋದು ಕೆ ಡೈರೆಕ್ಷನ್. ಸೊ ಜೆ ಮತ್ತು ಕೆ ಅಂತಂದರೆ ಜೆ ಅಪ್ ಇದೆ, ಕೆ ಫ್ರಂಟಿಗಿದೆ. ಸೊ ಅಪ್ ಆ್ಯಂಡ್ ಫ್ರಂಟ್ ಅಂತಂದರೆ ಈ ಡೈರೆಕ್ಷನ್ ಬರುತ್ತೆ ನೋಡಿ. ಸೊ ಇವಾಗ ಯಾವ ಕಡೆ ಬಂತು ನಮ್ಮದು ಥಂಬ್,
ಟುವರ್ಡ್ಸ್ ಎಕ್ಸ್ ಆ್ಯಕ್ಸಿಸ್ ಬಂತು. ಸೊ ಟುವರ್ಡ್ಸ್ ಎಕ್ಸ್ ಆ್ಯಕ್ಸಿಸ್ ಅಂತಂದರೆ ನಂದು ಇಲ್ಲಿ ವೆಕ್ಟರ್ ಯಾವ ಡೈರೆಕ್ಷನಲ್ಲಿದೆ, ಐ ಡೈರೆಕ್ಷನಲ್ಲಿ ಇದೆ. ಸೊ ಅದನ್ನು ಹೇಗೆ ಬರೆಯೋದು? ಸೊ ಆಲ್ರೆಡಿ ನಾವು ಏನು ಎ ಡಾಟ್ ಬಿ ಮಾಡಿದ್ವಲ್ಲ, ಅದೇ ಥರ ಎ ಕ್ರಾಸ್ ಬಿ ಅಂತ ಮಾಡೋಕ್ಕೆ ಹೋದ್ವಿ ಅಂತಂದರೆ ಎ ಕ್ರಾಸ್ ಬಿ ಕೆನಾಟ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ, ಬಟ್ ಇಟ್ ಕ್ಯಾನ್ ಬಿ ಈಕ್ವಲ್ ಟು ಮೈನಸ್ ಆಫ್ ಬಿ ಕ್ರಾಸ್ ಎ. ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಓನ್ಲಿ ದ ಡಿಫ್ರೆನ್ಸ್ ಇಸ್ ಆಫ್ ಡೈರೆಕ್ಷನ್ ಅಷ್ಟೇ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಕ್ರಾಸ್ ಮೈನಸ್ ಆಫ್ ಬಿ ಕ್ರಾಸ್ ಎ. ಆರ್ಥೋಗೋನಲ್ ವೆಕ್ಟರ್ಸ್ ತೊಗೊಂಡು ಮಾಡ್ತಿದ್ದೀವಿ ಅಂತಂದರೆ ಐ ಕ್ರಾಸ್ ಐ. ಸೊ ಐ ಕ್ರಾಸ್ ಐ ಅಂತಂದರೆ ಏನು ಬರಿಬೇಕು? ಫಸ್ಟ್ ಐ ಇಂಟು ಸೈನ್ ಥೀಟಾ. ಸೊ ಐ ಡಾಟ್ ಐ, ಮ್ಯಾಗ್ನಿಟ್ಯೂಡ್ ಆಫ್ ಐ ಈಸ್ 1, ಸೈನ್ ಥೀಟಾ ಸೈನ್ ಆಫ್ 0, ಯಾಕಂತಂದರೆ ಐ ಆ್ಯಂಡ್ ಐ ಅಂತಂದರೆ ಎರಡು ಒಂದೇ ಡೈರೆಕ್ಷನಲ್ಲಿ, ಥೀಟಾ ಏನಾಗುತ್ತೆ 0 ಆಗುತ್ತೆ. ಸೊ ಸೈನ್ 0 ಅಂತಂದರೆ 0. ಸೊ ಇಟ್ ವಿಲ್ ಬಿ ಐ ಕ್ರಾಸ್ ಐ ವಿಲ್ ಬಿ ಈಕ್ವಲ್ ಟು 0. ಐ ಕ್ರಾಸ್ ಐ ಇಸ್ ಈಕ್ವಲ್ಸ್ ಟು 0 ಅಂತಂದರೆ ವಿ ಕ್ಯಾನ್ ಆಲ್ಸೋ ರೈಟ್ ಜೆ ಕ್ರಾಸ್ ಜೆ ಆಲ್ಸೋ ಈಕ್ವಲ್ಸ್ ಟು 0. Similarly, k cross k will also be equal to 0. I cross I 0 ಆಯ್ತು ಅಂತಂದರೆ j cross j 0 ಆಗುತ್ತೆ, k cross k 0 ಆಗುತ್ತೆ. ಯಾಕಂತಂದರೆ ಸೇಮ್ ಅಲ್ಲಿ ಆ್ಯಂಗಲ್ ಥೀಟಾ ಏನಾಗುತ್ತೆ 0 ಇರುತ್ತೆ, ಬಟ್ ಸೈನ್ ಇರೋದ್ರಿಂದ ಇಲ್ಲಿ ಸೈನ್ 0ನೇ ಕೊಡುತ್ತೆ ನಮಗೆ. ಸೊ ಅದೇ ಥರ ಐ ಕ್ರಾಸ್ ಜೆ ಅಂತಂದರೆ ಹೇಳಿದೆ ನಿಮಗೆ, ಐಯಿಂದ ಜೆ ಕಡೆ ಆ್ಯಂಗಲ್ ಮೂವ್ ಆಗ್ತಿರೋದು. ಐ ಟು ಜೆ ಹೋಗ್ತಿದೆ ಅಂತಂದರೆ ಥಂಬ್ ಯಾವ ಕಡೆ ಹೋಗ್ತಿದೆ? ಪರ್ಪೆಂಡಿಕ್ಯುಲರ್ ಇದೆ ಐ ಮತ್ತು ಜೆಗೆ. ಅಲ್ಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಯಾವುದು? ಇಟ್ ಈಸ್ ಕೆ. ಲೈಕ್ ದ್ಯಾಟ್ ಜೆ ಕ್ರಾಸ್ ಕೆ ಅಂತಂದರೆ ಜೆ ಟು ಕೆ ಏನಾಗ್ತಿರೋದು? ಥಂಬ್ ನಮ್ಮದು ಫಿಂಗರ್ಸನ್ನು ನಾವು ಕ್ರಾಸ್ ಮಾಡ್ತಿರೋದು. ಸೊ ಅಲ್ಲಿ ನಮಗೆ ವೆಕ್ಟರ್ ಯಾವ್ದು ಸಿಗುತ್ತೆ? ಪರ್ಪೆಂಡಿಕ್ಯುಲರ್ ವೆಕ್ಟರ್ ಐ ಸಿಗುತ್ತೆ. ಅದೇ ಥರ ಕೆ ಕ್ರಾಸ್ ಐ. ಸೊ ಕೆ ಕ್ರಾಸ್ ಐ ಮಾಡಿದಾಗ ನಮಗೆ ಯಾವ ವೆಕ್ಟರ್ ಸಿಗುತ್ತೆ? ಕೆ ಈ ಡೈರೆಕ್ಷನ್ನಲ್ಲಿ ಇದೆ, ಐ ಆ ಕಡೆ ಡೈರೆಕ್ಷನ್. ಸೊ ಈ ಕಡೆಯಿಂದ ನಾವು ಟರ್ನ್ ಮಾಡಿದ್ವಿ ಅಂತಂದರೆ ನಮಗಿಲ್ಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಯಾವ್ದು ಸಿಗುತ್ತೆ? ಜೆ ಸಿಗುತ್ತೆ. ಪರ್ಪೆಂಡಿಕ್ಯುಲರ್ ವೆಕ್ಟರ್ ಯಾವ್ದು ಸಿಗುತ್ತೆ? ನಮಗೆ ಜೆ ಸಿಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಐ ಕ್ರಾಸ್ ಜೆ ಇಸ್ ಈಕ್ವಲ್ಸ್ ಟು ಕೆ, ಜೆ ಕ್ರಾಸ್ ಕೆ ಇಸ್ ಈಕ್ವಲ್ಸ್ ಟು ಐ, ಆ್ಯಂಡ್ ಕೆ ಕ್ರಾಸ್ ಐ ಇಸ್ ಈಕ್ವಲ್ಸ್ ಟು ಜೆ. ರಿವರ್ಸ್ ಮಾಡ್ತೀವಿ ಅಂತಂದರೆ ಜೆ ಕ್ರಾಸ್ ಐ ಮಾಡಿದ್ವಿ ಅಂತಂದರೆ ಸೇಮ್ ಸಿಗುತ್ತಾ? ಸಿಗೋದಿಲ್ಲ. ಇಲ್ಲಿ ನಾವು ನೋಡಿದ್ವಿ ಏನಂತ ಹೇಳಿ, ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಕ್ರಾಸ್ ಎ. ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ವು ಅಂತಂದರೆ ಕ್ರಾಸ್ ಪ್ರಾಡಕ್ಟನ್ನು ನಾವು ರಿವರ್ಸ್ ಮಾಡಿದರೆ ಅಲ್ಲಿ ಡೈರೆಕ್ಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ we can write J cross I is equals to minus of K. K cross J is equals to minus I, and I cross K is equals to minus J. ನೆನ್ಪಿಟ್ಕೊಳ್ಳಿ ಇದನ್ನು, ಆಯಿತಾ? ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಸಿಂಪಲ್ ಆಗಿ ನಾವು ಟ್ರಿಕ್ ಯೂಸ್ ಮಾಡ್ಬೋದು. ಯಾವುದು? ಸೈಕ್ಲಿಕ್ ಆರ್ಡರಲ್ಲಿ ಹೋಗ್ತಿದ್ರೆ ಅದನ್ನ ಪಾಸಿಟಿವ್, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂತಂದರೆ ಅದನ್ನು ನೆಗೆಟಿವ್ ತಗೊಳ್ಳೋದು. ಸೊ ಐ ಜೆ ಆ್ಯಂಡ್ ಕೆ ಇದೆ ಅಂದ್ಕೊಳ್ಳಿ, 3 ವೆಕ್ಟರ್ಸ್. ಸೊ ಐ ಕ್ರಾಸ್ ಜೆ ಮಾಡಿದ್ವಿ ಅಂತಂದರೆ ಕೆ ಸಿಗುತ್ತೆ, ಜೆ ಕ್ರಾಸ್ ಕೆ ಮಾಡಿದ್ವಿ ಅಂತಂದರೆ ಐ ಸಿಗುತ್ತೆ, ಕೆ ಕ್ರಾಸ್ ಐ ಮಾಡಿದ್ವಿ ಅಂತಂದರೆ ಜೆ ಸಿಗುತ್ತೆ. ಅದೇ ಥರ ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋದ್ವಿ ಅಂತಂದರೆ, ಆ್ಯಂಟಿ ಕ್ಲಾಕ್ ವೈಸ್ ಅಂತಂದರೆ ಐ ಕ್ರಾಸ್ ಕೆ ಮಾಡಿದ್ವಿ ಅಂತಂದರೆ ಇಲ್ಲಿ ನಮಗೆ ಮೈನಸ್ ಜೆ ಸಿಗುತ್ತೆ, ಕೆ ಕ್ರಾಸ್ ಜೆ ಮಾಡಿದ್ವಿ ಅಂತಂದರೆ ಮೈನಸ್ ಐ ಸಿಗುತ್ತೆ. ನೆಕ್ಸ್ಟ್ ಜೆ ಕ್ರಾಸ್ ಐ ಮಾಡಿದ್ವಿ ಅಂತಂದರೆ ಮೈನಸ್ ಕೆ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಐ ಜೆ ಕೆನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋದ್ವಿ ಅಂತಂದರೆ ನಮಗೆ ಪಾಸಿಟಿವ್ ವ್ಯಾಲ್ಯೂ ಸಿಗ್ತಾವೆ. ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋದ್ವಿ ಅಂತಂದರೆ ಅಲ್ಲಿ ನಮಗೆ ನೆಗೆಟಿವ್ ವ್ಯಾಲ್ಯೂಸ್ ಸಿಗುತ್ತೆ. ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟನ್ನು ಕರೆಕ್ಟಾಗಿ ನೀವು ಒಮ್ಮೆ
ನೋಡ್ಕೊಳ್ಳಿ ಆಯಿತಾ. ಸೊ ಕ್ರಾಸ್ ಪ್ರಾಡಕ್ಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಇಫ್ ದ ವೆಕ್ಟರ್ಸ್ ಆರ್ ಗಿವನ್ ಇನ್ ದ ಕಾರ್ಟೀಷಿಯನ್ ಫಾರ್ಮ್. Say if we have a vector A is equals to I plus 2j plus 3k, and if we have another vector B which is given by 2I plus j plus 2k. So A cross B ನ ಹೇಗೆ ಫೈಂಡ್ ಔಟ್ ಮಾಡೋದು? ನಮಗಂತೂ ಗೊತ್ತಾಗಿದೆ A ಕ್ರಾಸ್ ಬಿ ಯಾವಾಗಲೂ ಏನಿರುತ್ತೆ, ಒಂದು ವೆಕ್ಟರ್ ಫಾರ್ಮ್ ಇರುತ್ತೆ. ಸೊ ವೆಕ್ಟರ್ ಫಾರ್ಮಲ್ಲೇ ಆನ್ಸರ್ ಬೇಕಂತಂದರೆ ಇದನ್ನು ನಾವು ಒಂದು ಡಿಟರ್ಮಿನೆಂಟ್ ಮೆಥಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಏನು ಮೆಥಡ್ ಅಂತ ಹೇಳ್ತೀವಿ ಇದನ್ನು? ಡಿಟರ್ಮಿನೆಂಟ್ ಮೆಥಡ್. ಸೊ ಡಿಟರ್ಮಿನೆಂಟ್ ಮೆಥಡಲ್ಲಿ ಫಸ್ಟ್ ಏನು ಮಾಡಬೇಕು? ಐ ಜೆ ಆ್ಯಂಡ್ ಕೆ ಡೈರೆಕ್ಷನ್ಸನ್ನು ಬರ್ಕೋಬೇಕು. ನೆಕ್ಸ್ಟ್ ಫಸ್ಟ್ ವೆಕ್ಟರ್ ಯಾವುದು? ಐದು ಎ ಬಿ ಸಿ ಅಥವಾ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸನ್ನು ಎರಡು ವೆಕ್ಟರ್ಸಿಂದ ಬರ್ಕೊಳ್ಳೋದು. ಇಲ್ಲೇನಿದೆ? ಐದು ಕೊಯಿಫಿಷಿಯೆಂಟ್ 1, ಜೆತ್ ಕೊಯಿಫಿಷಿಯೆಂಟ್ 2, ಕೇತ್ ಕೊಯಿಫಿಷಿಯೆಂಟ್ 3. ಸೆಕೆಂಡ್ ವೆಕ್ಟರಲ್ಲಿ ಐದು ಕೊಯಿಫಿಷಿಯೆಂಟ್ 2, ಜೆ ಕೊಯಿಫಿಷಿಯೆಂಟ್ ಈಸ್ 1 ಆ್ಯಂಡ್ ಕೆ ಕೊಯಿಫಿಷಿಯೆಂಟ್ ಈಸ್ 2. ಹೇಗೆ ಬರೆಯೋದು ಇದನ್ನು? ಫಸ್ಟ್ ವಿ ಹ್ಯಾವ್ ಟು ರೈಟ್ ಐ ಫಸ್ಟ್ ನಾವೇನು ಮಾಡಿದ್ವಿ? ಐನ ಕನ್ಸಿಡರ್ ಮಾಡಿದ್ವಿ. ಐ ಇರುವಂಥದ್ದು ರೋ ಮತ್ತು ಐ ಇರುವಂಥದ್ದು ಕಾಲಮನ್ನು ಏನು ಮಾಡಬೇಕು? ಸ್ಕಿಪ್ ಮಾಡಬೇಕು. ಏನು ಮಾಡಬೇಕು? ಐ ಇರುವಂಥದ್ದು ರೋ, ಐ ಇರುವಂಥದ್ದು ಕಾಲಮ್. ಏನು ನೋಡಿತು? 2 3 1 2. ಇದನ್ನು ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 2 ಇಂಟು 2 1 ಇಂಟು 3. ಐ ಇಂಟು 2 ಇಂಟು 2 ಅಂತಂದರೆ 4, 1 ಇಂಟು 3 ಅಂತಂದರೆ 3. ಮಿಡಲಲ್ಲಿ ಏನು ಮಾಡಬೇಕು? ಮೈನಸ್ ಸೈನನ್ನು ಹಾಕಬೇಕು. ಲೈಕ್ ದ್ಯಾಟ್ ಜೆ ಮತ್ತು ಕೆ ಸೇಮ್ ನಾವು ಅಪ್ಲೈ ಮಾಡೋದು. ಸೊ 1 ಆ್ಯಂಡ್ ಇಟ್ ಈಸ್ 2 ಮೈನಸ್ ಆಫ್ ಜೆ. ಇವಾಗ ಜೆದು ರೋ ಮತ್ತು ಜೆದು ಕಾಲಮನ್ನು ಏನು ಮಾಡಬೇಕು? ಸ್ಕಿಪ್ ಮಾಡಬೇಕು. ಏನು ಹೊಡೀತು? 1 2 2 3. ಸೊ 1 ಇಂಟು 2 2 ಮೈನಸ್ ಆಫ್ 3 ಇಂಟು 2 6. ನೆಕ್ಸ್ಟ್ ಏನು ಮಾಡಬೇಕು? ಮತ್ತು ಪ್ಲಸ್. ಇಲ್ಲಿ ನೋಡಿ ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ. ಸೊ ಆಲ್ಟರ್ನೇಟ್ ಪ್ಲಸ್ ಮೈನಸ್ ಪ್ಲಸ್ಸನ್ನು ನಾವೇನು ಮಾಡಬೇಕು? ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಕೆ ಕಾಲಮ್. ಸೊ ಕೆ ಇರುವಂಥದ್ದು ರೋ, ಕೆ ಇರುವಂಥದ್ದು ಕಾಲಮನ್ನು ಏನು ಮಾಡಬೇಕು? ಸ್ಕಿಪ್ ಮಾಡಬೇಕು. ಏನು ಹೊಡಿತು ನಮ್ಮ ಕಡೆ? 1 1 2 2. So vector k is 1 1s are 1 minus 2 2s are 4. So it is equals to I 4 minus 3 ಅಂತಂದರೆ 1. So I into 1 minus j 2 minus 6 ಅಂತಂದರೆ minus 4 plus k 1 minus 4 ಅಂತಂದರೆ minus 3. It is equals to I plus minus into minus plus 4j plus ಅಥವಾ minus plus into minus minus 3k. So this will be the answer for cross product. ಆಯಿತಾ? ಸೊ ಇದನ್ನು ನಾವು ಒಂದು ಜನರಲ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬಹುದು. ಡೋಂಟ್ ವರಿ ಅಬೌಟ್ ದಿ ನ್ಯೂಮೆರಿಕಲ್ಸ್. ಇದ್ರ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಯಾವುದು ಬರೋದಿಲ್ಲ. If we have a vector A in the Cartesian form Ax I plus Ay j plus Az k and another vector B Bx I plus By j plus Bz k, then A cross B is equals to I j k Ax Ay Az Bx By Bz which is equals to, ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದೆ? ಐ ನಾವು ಇಟ್ಕೋಬೇಕು. ನೆಕ್ಸ್ಟ್
ಮೈನಸ್ ಜೆನ ಇಟ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಕೆನ ಇಟ್ಕೋಬೇಕು. ಸೊ ಐ ಇಂಟು ಬ್ರ್ಯಾಕೆಟ್. ಸೊ ಐದು ನಾವು ರೋ ಮತ್ತು ಕಾಲಮನ್ನು ಸ್ಕಿಪ್ ಮಾಡಬೇಕು. ಏನು ಉಳಿತು? ಎ ವೈ ಬಿ ಝೆಡ್ ಬಿ ವೈ ಎ ಝೆಡ್. ಎ ವೈ ಬಿ ಝೆಡ್ ಮೈನಸ್ ಬಿ ವೈ ಎ ಝೆಡ್. ನೆಕ್ಸ್ಟ್ ಜೆ ಕಾಲಮ್ ಆ್ಯಂಡ್ ಜೆ ರೋ. ಜೆ ಯಲ್ಲಿರುವಂಥದ್ದು ಕಾಲಮ್, ಜೆ ಇರುವಂಥದ್ದು ರೋ ಸ್ಕಿಪ್ ಮಾಡಿದರೆ ಏನು ಸಿಗುತ್ತೆ ನಮಗೆ? ಎ ಎಕ್ಸ್ ಬಿ ಝೆಡ್ ಬಿ ಎಕ್ಸ್ ಎ ಝೆಡ್. ಎ ಎಕ್ಸ್ ಬಿ ಝೆಡ್ ಮೈನಸ್ ಬಿ ಎಕ್ಸ್ ಎ ಝೆಡ್. ಸಿಮಿಲರ್ಲಿ ಕೆ ಇರುವಂಥದ್ದು ರೋ, ಕೆ ಇರುವಂಥದ್ದು ಕಾಲಮ್. ಏನು ಉಳಿತೈತೆ ನಮಗೆ? ಎ ಎಕ್ಸ್ ಬಿ ವೈ ಬಿ ಎಕ್ಸ್ ಎ ವೈ. ಎ ಎಕ್ಸ್ ಬಿ ವೈ ಮೈನಸ್ ಬಿ ಎಕ್ಸ್ ಎ ವೈ. ದಿಸ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ದಿ ಕ್ರಾಸ್ ಪ್ರಾಡಕ್ಟ್ ಆಫ್ ದಿ ಟೂ ವೆಕ್ಟರ್ಸ್. ಸೊ ನಮಗೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದರೆ ವ್ಯಾಲ್ಯೂಸ್ ಏನು ಸಿಗುತ್ತೆ? ಒಂದು ವೆಕ್ಟರ್ ಕಾಂಪೊನೆಂಟ್ ಸಿಗುತ್ತೆ. ಆಯ್ತಾಯ್ತಲ್ಲ? ಸೊ ಇದ್ರಾಗ ಜಾಸ್ತಿ ಏನು ಕ್ವಶನ್ಸ್ ಕೇಳೋದಿಲ್ಲ, ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ ಅಷ್ಟೇ ಹೇಳಿದ್ದು, ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ today's session where we discuss the multiplication of two vectors that can be either a scalar quantity or a vector quantity. So scalar quantity ಅಂತಂದರೆ ನಾವು ಡಾಟ್ ಪ್ರಾಡಕ್ಟನ್ನು ಮಾಡ್ತೀವಿ, ವೆಕ್ಟರ್ ಕ್ವಾಂಟಿಟಿ ಅಂತಂದರೆ ನಾವೇನು ಮಾಡ್ತೀವಿ? ಕ್ರಾಸ್ ಪ್ರಾಡಕ್ಟನ್ನು ಮಾಡ್ತೀವಿ. So we'll continue in the next class. Thank you.